12ನೇ ತಾರೀಕು ಮೈಸೂರು ತಾಲೂಕು ಐರಳ್ಳಿ ಗ್ರಾಮಕ್ಕೆ ಬೇರೆ ಗ್ರಾಮದ ಯುವಕರುಗಳು ಏನೋ ಒಂದು ಆಯುಧಗಳನ್ನು ಹಿಡಿದು ನಾಯಕ ಸಮಾಜದ ಒಬ್ಬ ಯುವಕ ಗಿರೀಶ್ ಎಂಬಾತನ ಮೇಲೆ ವಿನಾಕಾರಣ ಮೊಚ್ಚು ಲಾಂಗುಗಳ ಇಂದ ಅವರ ಮೇಲೆ ಹಲ್ಲೆ ಮಾಡಿ ಮಾರಣಾಂತಿಕವಾಗಿ ಅವರನ್ನು ಕೊಲೆ ಮಾಡುವಂತಹ ಯತ್ನವನ್ನು ಮಾಡಿದ್ದಾರೆ. ಈಗಾಗಲೇ ಆ ಯುವಕ ಜೇಸಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದು ತುಂಬ ತೀವ್ರತರವಾಗಿ ಅವರಿಗೆ ಗಾಯಗಳಾಗಿ ಸುಮಾರು 5-6 ಆಪ್ರೇಷನ್ಗಳನ್ನು ಮಾಡಬೇಕು ಅಂತೇಳಿದ್ದಾರೆ. ಆ ಯುವಕನಿಗೆ ಇನ್ನೂ ಕೂಡ ಪ್ರಜ್ಞೆ ಬಂದಿಲ್ಲ. ಏನು ಅವನು ಜೀವನ ಮರಣ ಜೊತೆ ಹೋರಾಟವನ್ನು ಮಾಡ್ತಾಯಿದ್ದಾನೆ. ಏನಿವತ್ತು ಆ ಒಂದು ಕೃತ್ಯವನ್ನು ಖಂಡಿಸಿ ಇವತ್ತು ಮೈಸೂರು ತಾಲೂಕಿನ ಎಲ್ಲ ನಮ್ಮ ನಾಯಕ ಸಮಾಜದವರು, ದಲಿತ ಸಮಾಜದವರು, ಲಿಂಗಾಯತ ಸಮಾಜದವರು, ಹಿಂದುಳಿದ ವರ್ಗದವರು ಎಲ್ಲರೂ ಸೇರಿ ಇವತ್ತು ಮೈಸೂರು ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ನಾವೆಲ್ಲರೂ ಶಾಂತಿಯುತವಾಗಿ ಬಂದು IG ಸಾಹೇಬರಿಗೆ ಮತ್ತು SP ಸಾಹೇಬರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಈ ಮನವಿಯಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಏನು ವರುಣ ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಯಲ್ಲಿ ಐರಳ್ಳಿ ಗ್ರಾಮಕ್ಕೆ ಏಕಾಏಕಿ ಅಕ್ರಮ ಪ್ರವೇಶವನ್ನು ಮಾಡಿ ನಾಯಕ ಸಮಾಜದ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವನ ಏನಿವತ್ತು ಅವನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. 6 ಜನ ಆರೋಪಿಗಳು, ಅವರಲ್ಲಿ 4 ಜನರನ್ನು ಬಂಧಿಸಿದ್ದಾರೆ. ಇನ್ನು 2 ಬಂಧಿಸಬೇಕಾಗಿದೆ. ಅವ್ರನ್ನ ತಕ್ಷಣವೇ ಬಂಧಿಸಬೇಕು. ಅದೇ ರೀತಿ ಏನು ವರುಣ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಈ ಸಬ್ ಇನ್ಸ್ಪೆಕ್ಟರ್ ಅವರು ದೂರನ್ನು ಸ್ವೀಕಾರ ಮಾಡಲಿಕ್ಕೆ ಏನು ವಿಳಂಬವನ್ನು ಮಾಡಿದ್ರು. ಆ ವಿಳಂಬವನ್ನು ಮಾಡುವಂಥ ಸಂದರ್ಭದಲ್ಲಿ ಏನು ಹಲ್ಲೆಯಾಗಿದೆ, ಅವರ ತಂದೆ ಶಿವಣ್ಣ ನಾಯ್ಕನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರನ್ನ ಅಮಾನತು ಮಾಡಬೇಕು. ಅದೇ ರೀತಿ ಏನು ಆ ಭಾಗದಲ್ಲಿ ಏನು ಒಂದು ಅನೈತಿಕವಾಗಿ ಒಂದು ಬೇರೆ ಬೇರೆ ರೀತಿಯ ಅಕ್ರಮ ಚಟುವಟಿಕೆ ನಡೀತಾ ಇದೆ, ಅದನ್ನು ಕಡಿವಾಣ ಮಾಡಬೇಕು ಅಂತೇಳಿ ನಾವು ಇವತ್ತು SP ಸಾಹೇಬರಿಗೆ, IG ಸಾಹೇಬರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಮನವಿಯನ್ನು ಪುರಸ್ಕಾರ ಮಾಡಿದ್ದಾರೆ. ನಾವೇನು ಮನವಿ ಮಾಡಿದ್ದೀವಿ ಅದನ್ನು 1 ವಾರಗಳ ಕಾಲ ನಾವು 1 ವಾರಗಳಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ ನಮ್ಮ ಮನವಿಗೆ ಪುರಸ್ಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಸುಮಾರು ಎಲ್ಲ ನಾಯಕ ಸಮಾಜದವ್ರ ಜೊತೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಾವು ಈಗಾಗಲೇ SP ಸಾಹೇಬರಿಗೆ ಮತ್ತು IG ಸಾಹೇಬರಿಗೆ ಮನವಿಯನ್ನು ಮಾಡಿದ್ದೇವೆ.